ಅಪ್ಪ, ಮತ್ತೆ ಯಾಕಲ್ಲೇ ನಿಂತ್ರಿ? ಬನ್ನಿ, ನೀವು ಹೊರಗಡೆ ಬನ್ನಿ, ಇಲ್ಲಿ ಕೂತು ಮಾತಾಡೋಣ. ಮಲಗದಲ್ಲೇ ಇದ್ದು ಇದ್ದು ಹೆಂಗಾಗಿದೆ ನೋಡಿ ನಿಮಗೆ. ಯಾವಾಗಲೂ ನೀವು ಈ ಥರ ಆಗಿದ್ದೇ ಇಲ್ಲ ಅಪ್ಪ. ಈ ಸರಿ ಎಂತಕ್ಕೆ ಹಿಂಗಾದ್ರೇನೋ. ನಾವು ಅದರಿಂದ ಹೊರಗೆ ಬರಲೇಬೇಕು, ಇಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಬೇಡ ಬೇಡ, ಅಲ್ಲಿ ಕೂರಬೇಡಿ, ಇಲ್ಲಿಗೆ ಬನ್ನಿ ಹೇಳ್ತೀನಿ. ಬನ್ನಿ, ಇಲ್ಲಿ ಯಾರೂ ಇಲ್ಲ, ನಾನು ನೀವು ಇಬ್ಬರೇ. ಇಲ್ಲಿ ಮಾತಾಡೋದಾದ್ರೂ ನಾವಿಬ್ಬರೇ ಮಾತಾಡೋದು. ಬನ್ನಿ, ನೀವು ಬನ್ನಿ ಹೇಳ್ತೀನಿ. ನೀನೊಬ್ಳು ಮಾರುತಿ ರಮ್ಯ, ಹಿಡಿದು ಹಠ ಬಿಡಲ್ಲ ಅಂತೀಯ. ಎಲ್ಲಿಗೆ ಬರೋಕ್ಕೂ ಮನಸ್ಸಿಲ್ಲ ನನಗೆ, ಎಲ್ಲಿಗೆ ಬರೋಕ್ಕೂ ಮನಸ್ಸಿಲ್ಲ. ಮಾತಾಡೋದು ಬೇಡ, ಕತೆ ಆಡೋದು ಬೇಡ. ಜೀವನದಲ್ಲಿ ಎಂಥದನ್ನೂ ಮಾಡೋಕ್ಕೆ ಆಗಲ್ಲ ನನಗೆ. ಆದರೆ ಹಿಂಗೆ ಕೆಟ್ಟ ಮಾತೊಂದು ಕೇಳೋಕ್ಕೆ ಬರೆದು ಬಿಡ್ತಲ್ಲ ನನ್ನ ಹಣೆಯಲ್ಲಿ ಅಂತ. ಇಲ್ಲ, ನೀವು ಇದನ್ನೇ ಹೇಳ್ತಿರ್ತೀರಿ ಮತ್ತೆ ಮತ್ತೆ. ಬನ್ನಿ ಬನ್ನಿ, ನೀವು ಹೇಳ್ತೀನಿ, ಹೊರಗೆ ಬನ್ನಿ, ಕೂತ್ಕೊಳ್ಳಿ ಸ್ವಲ್ಪ ಹೊತ್ತಲ್ಲಿ. ಪ್ರೇಮ ಬರ್ತೀನಿ ಅಂದಿದ್ಲು, ಬರ್ತಾಳೋ ಎಂತ ಮಾಡ್ತಾಳ. ಮೊನ್ನೆಯಿಂದ ಅಮ್ಮ ನಾನು ಅಯ್ಯನ ಹತ್ರ ಮಾತಾಡಲ, ಸಣ್ಣಮ್ಮ ನಾನು ಅಯ್ಯನ ಹತ್ರ ಮಾತಾಡಲ, ಕೇಳೋದು ಗೊತ್ತಾ ಪಾಪ ಅವಳು. ಇಲ್ಲ ನಾಳೆ ಮಾತಾಡ್ಬೋದು, ಇಲ್ಲ ನಾಳೆ ಮಾತಾಡ್ಬೋದು ಅಂತ ಇವತ್ತಿನ ತನಕ ಹೇಳ್ತಿದ್ದೀನಿ. ಇವತ್ತೇನಾದ್ರು ಬಂದರೆ ಮಾತ್ರ ನೀವು ಸರಿಯಾಗಿ 2 ಮಾತಾಡಿ ಅವಳ ಹತ್ರ. ಅಪ್ಪ ಬನ್ನಿ ಬನ್ನಿ, ಯಾವುದಕ್ಕೂ ನೀವು ಹೊರಗೆ ಬನ್ನಿ ಹೇಳ್ತೀನಿ. ಬಿಡು ಬಿಡು, ಕೂತ್ಕೋತೀನಿ ಬಿಡು. ಇಲ್ಲೇ ಕೂರ್ತೀರಾ? ಕೂತೀರಿ ಹಂಗಾರೆ. ಎಷ್ಟೋ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗ್ತಿಲ್ಲ ನಿಮಗೆ? ಮಲಗೇ ಇರ್ತಿದ್ರಲ್ಲ ಅಪ್ಪ. ನೀವು ಯಾವಾಗಲೂ ಹಗಲೊತ್ತು ಮಲಗಿದ್ರೂ ಎಲ್ಲರೂ ಒಂದು ಅರ್ಧ ಗಂಟೆಗೆ ಎದ್ದು ಬಿಡ್ತೀಯ. ಈಗ ನೋಡಿದ್ರೆ ಅರ್ಧ ಗಂಟೆ ಎದ್ದು ಕೂರಲ್ಲ, ಆ ಥರ ಮಾಡ್ತಿದ್ದೀರಿ. ಅಲ್ಲ ರಮ್ಯಾ, ಎಲ್ಲ ಸುಮ್ಮನೆ ನನ್ನ ಕಣ್ಣು ಕಟ್ಟಕ್ಕಾಗಿ ಹೇಳ್ತಿದ್ದೀಯ? ಹೆಂಗೆ ಹೇಳು? ನಿಜವಾಗ್ಲೂ ಇದಾಗಿದ್ದು ಹೌದಾ? ಅವನೇ ಹಂಗೆ ಮಾಡಿದ್ದು ಅಂತ ಗೊತ್ತಾಗಿದ್ದು ಹೌದಾ? ನಾನು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಮಾತಾಡಿದ್ರೆ ಆತಿತ್ತೇನ, ಹಿಂಗೆಲ್ಲ ಆಗಿತ್ತಲ್ಲ ಅಂತ ನಾನು ಅದಕ್ಕೂ ಮಾಡಲ. ಸತ್ಯ ಹೇಳು ಮಗನೆ, ಏನದೇ ಅದನ್ನು ಸತ್ಯ ಹೇಳು. ಹೌದಾ, ಈ ಕೇಸ್ ಮುಗಿಸ್ಯಾರ? ನಾನು ಯಾಕೆ ಸುಳ್ಳು ಹೇಳಲಿ ಅಪ್ಪ? ಅದು ಇಂಥ ವಿಚಾರದಲ್ಲೆಲ್ಲ ಸುಳ್ಳು ಹೇಳೋಕ್ಕಾಗ್ತದ? ನಾನು ಯಾವ ಸುಳ್ಳು ಹೇಳಲ್ಲ. ನೀವು ಎಷ್ಟು ಬೇಕಾದ್ರೂ ಯಾರ ಹತ್ರ ಬೇಕಾದ್ರೂ ಕೇಳಿ. ಅಲ್ಲ, ನಂಬ್ತೀನಿ, ನಮ್ದೇನು ನೀನು ಹಾಗೆಲ್ಲ ಇದು ಮಾಡಲ್ಲ. ಏನು ಕಾರ್ತಿಕ್ನ ಅರೆಸ್ಟ್ ಮಾಡ್ಕಿ ಬಂದ್ರಂತೆ ಅಂದಲ್ಲ, ಆವಾಗ ಸ್ವಲ್ಪ ಗುಮಾನೆ ಆಯ್ತು, ಇದು ಎಲ್ಲೋ ಸುಳ್ಳು ಹೇಳ್ತಾ ಇದೆಯೇನ ಅಂತ. ಕಾರ್ತಿಕ್ ನಿಜವಾಗ್ಲೂ ಅರೆಸ್ಟ್ ಆಗಿದ್ದು ಹೌದು ಅಪ್ಪ. ಅದನ್ನು ಯಾವುದನ್ನು ನಾನು ಸುಳ್ಳು ಹೇಳಿದ್ದಲ್ಲ. ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಮುಂದೆ ನಾವೇನು ಮಾಡಬೇಕು, ಹೆಂಗಿರ್ಬೇಕು ಅದನ್ನು ಬೇಕಾದ್ರೆ ಹೇಳಿ. ಹೆಂಗಿರೋದು ಅಂದರೆ ಏನು ಹೇಳೋದೆ ಮಗನೇ, ಬರೋ ಮಾತಂತೂ ಬಂದಾಗಿದೆ. ಎಷ್ಟು ಯಾರನ್ನು ಅರೆಸ್ಟ್ ಮಾಡಲಿ, ಏನೇ ಮಾಡಲಿ, ಆ ಆಡಿದ ಮಾತು ಏನಾದ್ರು ವಾಪಸ್ ತಗೊಳಕ್ಕಾಗ್ತದೆ ಯಾರಿಗಾರು? ನಾನು ಕೇಳಾಗಿದೆ, ಅವೇ ಕಿವಿ ಒಳಗೆ ನುಗ್ತಾದವನೋ ಅನ್ನಿಸ್ತದೆ. ಅವತ್ತು ಒಂದು ಅರ್ಧ ಗಂಟೆ ನಾನು ಹೋಗಲ್ಲಿ ಏನು ನಿಂತೀನಿ, ಅವಾಗ ನನ್ನ ಕಿವಿಗೆ ಮಾತು ಏನು ಬಿದ್ದವೆ ಅವನ್ನ ನೆನೆಸ್ಕೊಂಡ್ರೆ ಬೇಡ. ಹತ್ಲಾಗ ಹಾಸಿಗೆ ಹಿಡ್ದವ ಪರ್ಮನೆಂಟಾಗಿ ಹಿಡ್ದೇ ಬಿಟ್ಟರೆ ರಗಳಿಲ್ಲ ಅಂತ ಕಾಣ್ತದೆ. ಆದರೆ ಮಗಳನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ತೀನೇನೋ ಅಂತ ಇದು ಅದೇ. ಒಬ್ಬಳೇ ಇಲ್ಲದಿದ್ದರೆ, ನೀನೊಬ್ಬಳೇ ಇಲ್ಲದಿದ್ರೆ ನನಗೆ ಜೀವನೇ ಬೇಡಿತ್ತು ಮಗನೇ. ಹಾಗಾದರೆ ಒಂದು ಕೆಲಸ ಮಾಡೋಣಪ್ಪ, ನಾನು ಪುಟ್ಟಿ ನೀವು ಎಲ್ಲ ಸೇರಿ ಏನಾದರೂ ತಗೊಂಡ್ಬಿಡೋಣ. ನೀವಿನ್ನೂ ಇದರಿಂದ ಹೊರಗೆ ಬರೋಕ್ಕಾಗೋದೇ ಇಲ್ಲ ಅಂದರೆ ನಾನಾರು ಇನ್ನೇನು ಮಾಡಲಿ? ಯಾರೋ ಏನೋ ಹೇಳಿದಕ್ಕೆ ನೀವು ಯಾಕೆ ಇಷ್ಟು ತಲೆ ಕೆಡಿಸ್ಕೊಬೇಕು? ಯಾರೋ ಏನೋ ಹೇಳಿದ್ರು ನನ್ನ ಕಿವಿ ಒಳಗೆ ನುಗ್ದಂಗೆ ಆಗ್ತದೆ ಅಂತೀರಲ್ಲ ಅಪ್ಪ. ಅದೇ ಊರಲ್ಲೇ
ಪಾರ್ವತತ್ತೆ ಆಗಲಿ, ಸೀತತ್ತೆ ಆಗಲಿ, ಅನಿಲ್ ಆಗಲಿ, ಪಾಪಣ್ಣಣ್ಣಾಗಲಿ, ಗುಂಡಪ್ಪ ಮಾವ ಇವರೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ರು. ಮನೆಯವ್ರ ಥರ ನೋಡಿಕೊಂಡ್ರು. ನಾನು ಒಬ್ಬಳೇ ಇರ್ತೀನಿ ನಿಮ್ಮ ಜೊತೆ ಅಂತ ರಾತ್ರಿ ಬಂದು ಮಲಗೋರು ಅಷ್ಟು ದಿನ ನಮ್ಮ ಮನೇಲಿ. ಅದೆಲ್ಲ ನಿಮ್ಗೆ ಯಾಕೆ ನೆನಪಿಗೆ ಬರಬಾರ್ದು? ನಿಮ್ಮ ಗಮನಕ್ಕೆ ಯಾಕೆ ಬರಬಾರ್ದು? ಅವರೆಲ್ಲ ಯಾಕೆ ಬಂದರು ಹೇಳಿ? ನಾನೇನೋ ಮಾಡೀನಿ ಅಂಥೇಳಿ ಅಲ್ಲ, ನಿಮ್ಮ ಬೆಲೆ ಉಳಿಸೋಕ್ಕೆ ನೀವು ಅವ್ರಿಗೆ ಮಾಡಿದ ಹೆಲ್ಪಿಗೆ ವಾಪಸ್ ಏನಾದರೂ ಮಾಡೋಣ ಅಂತ ಬಂದಿದ್ದದು. ನಿಮಗೋಸ್ಕರನೇ ಬಂದಿದ್ದು. ಅದನ್ನು ಒಂದು ಸ್ವಲ್ಪ ತಲೆಗೆ ತಗೊಳ್ಳಿ ಅಪ್ಪ. ಯಾರೋ ಒಂದಿಬ್ಬರು ಏನಾದ್ರು ಹೇಳಿರ್ಬೋದು, ಆದರೆ 20 ಜನ ನೀವು ಒಳ್ಳೆಯವರು ಅನ್ನೋರಿದ್ದಾರೆ, ನಿಮ್ಮ ಬೆಂಬಲಕ್ಕದಾರೆ. ನೀವೇನಾದ್ರು ಸರಿ ಇಲ್ಲದೆ ತಪ್ಪು ಮಾಡಿದ್ದಿದ್ರೆ ಅವ್ರು ಬರ್ತಿದ್ರಾ ಹೇಳಿ? ಅದನ್ನು ಯೋಚನೆ ಮಾಡಿ ನೀವು. ಹೌದು ಹೌದು, ಅದನ್ನೆಲ್ಲ ಯೋಚನೆ ಮಾಡಿದಾಗ ದೇವರು ಒಂದು ಕಡೆ ಎಲ್ಲರೂ ಅನ್ಯಾಯ ಆದಂಗಾದರೂ ಮತ್ತೊಂದು ಕಡೆ ಸಮ್ ಮಾಡ್ತಾನೆ ಅಂಥೇಳಿ ಇಲ್ಲ ಇಲ್ಲ ಇನ್ನು ನಾನೆಂತ ಯೋಚನೆ ಮಾಡ್ತಾ ಕೂರಲ್ಲ. ಸ್ವಲ್ಪ ಸುಸ್ತೇ ಕಮ್ಮಿ ಆಗಲ್ಲ. ಅದೊಂದು ಕಮ್ಮಿ ಆದಮೇಲೆ ಮಾಮೂಲು ಓಡಾಡ್ಕೊಂಡಿರ್ತೀನಿ. ನೀನು ಹೆದರಬೇಡ, ನೀನು ತಲೆ ಬಿಸಿ ಮಾಡ್ಕೋಬೇಡ. ಜೀವನದಲ್ಲಿ ಏನೇನೆಲ್ಲ ನೋಡಿಬಿಟ್ಟಿದ್ದೆ, ಆದರೆ ಇದು ಯಾಕೆ ನನ್ನನ್ನು ಇಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆಯೋ ನಂಗೆ ಗೊತ್ತಾಗಲ್ಲ ಕಣೆ ಮಗನೇ. ಹೊರಗೆ ಬರಬೇಕು ಇದರಿಂದ. ನೀ ಹೇಳೋ ಸುಳ್ಳೇನಲ್ಲ, ಹೊರಗೆ ಬರಬೇಕು. ಬಾಯಲ್ಲಿ ಹೇಳೋದಷ್ಟೇ ಅಲ್ಲ ಅಪ್ಪ, ನಿಜವಾಗ್ಲೂ ಹೊರಗೆ ಬರಬೇಕು ಆತ. ಆದರೂ ಅಪ್ಪ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಬೈಬೇಡಿ ನನಗೆ. ಕಾರ್ತಿಕ್ ಅರೆಸ್ಟ್ ಆದರು ಅಂತ ಗೊತ್ತಾದಲ್ಲಿಂದನೂ ಅವ್ರ ಅಮ್ಮ ಏನು ಮಾಡ್ತಿರ್ಬೋದು ಅಂತಲೇ ಯೋಚನೆ ಆಗಿತ್ತು. ನೀವೇ ಯೋಚನೆ ಮಾಡಿ. ಇಲ್ಲಿರ್ತಾನಾರು ಅವರಿಗೆ ಅಕ್ಕಪಕ್ಕ ಎಲ್ಲ ಸ್ವಲ್ಪ ಜನ ಪರಿಚಯ ಇದ್ದರು, ಇಲ್ಲೇ ಇದ್ದು ಸುಮಾರು ವರ್ಷ ಆಗಿದ್ದರಿಂದ. ಅಲ್ಲಿ ಇತ್ತೀಚೆಗೆ ಹೋಗಿದ್ದು ಯಾರೂ ಗೊತ್ತಿರಲ್ಲ. ಅಮ್ಮ ಮಗ ಇಬ್ಬರೇ ಇರೋದು. ಪೊಲೀಸ್ ಹೋಗಿ ಮಗನ ಅರೆಸ್ಟ್ ಮಾಡ್ಕೊ ಬಂದುಬಿಟ್ರೆ ಅವ್ರು ಏನು ಮಾಡಬೇಕು? ಎಷ್ಟು ಶಾಕ್ ಆಗಿರಬೇಡ ಅವರಿಗೆ. ನಿಜ ಅದೇ ಒಂಥರ ಬೇಜಾರು ಅನ್ನಿಸ್ತು ಸ್ವಲ್ಪ ಹೊತ್ತು. ಎಂಥದೇ ಆದರೂ ಅಮ್ಮನೇ ಅಲ್ಲ ಅಪ್ಪ. ಫೋನ್ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಸತಿ, ಆದರೆ ಮತ್ತೆ ಅದೇ ನಿಮ್ಮ ಹತ್ರ ಕೇಳಿಕೊಂಡು ಫೋನ್ ಮಾಡೋಣ ಅಂತ ಸುಮ್ಮನೆ ಇದ್ದೆ. ನೀವು ನೋಡಿದ್ರೆ ಇಷ್ಟು ತಲೆ ಬಿಸಿ ಮಾಡ್ಕೋತಿದ್ರಾ? ಅದಕ್ಕೆ ಆ ಸುದ್ದಿನೇ ಹೇಳೋದು ಬೇಡ ಅಂತ ಸುಮ್ಮನಾದೆ. ಹಾಗೇನಾದ್ರು ಭಾಳ ಅನಿವಾರ್ಯ ಆದರೆ ಅವರೇ ಫೋನ್ ಮಾಡ್ತಾರೆ ಅಂದ್ಕೊಂಡು ಏನು ಮಾಡಲಿ ಈಗ? ಫೋನ್ ಮಾಡಲಾ? ಸುಮ್ಮನಿರು ರಮ್ಯಾ, ಸುಮ್ಮನಿದ್ದು ಬಿಡು. ಆ ಕೆಲಸ ಒಂದು ಮಾಡಬೇಡ. ಫೋನ್ ಮಾಡೋದಿರಲಿ, ನೀನು ಹಿಂಗೇನಾದ್ರು ಯೋಚನೆ ಮಾಡಿಯಾ ಅಂತ ಗೊತ್ತಾದ್ರೆ ಸಾಕು, ಬಂದು ಕೂತ್ಕೊಂತದ ಇಲ್ಲೇಯ. ಅಮ್ಮ ಅಂತೆ ಮಗಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಯಾಕೆ ಇಷ್ಟೆಲ್ಲ ಆತಿತ್ತು? ಮಗ ಏನು ಹೇಳಿದ್ರು ಅದಕ್ಕೆ ಸರಿಯಾಗಿ ಕುಣ್ಕೊಂಡಿತ್ತೋ ಏನು? ಅದಕ್ಕೆ ಗೊತ್ತಿಲ್ಲ ಅಂತ ಮಾಡ್ದ? ಅದಕ್ಕೂ ಗೊತ್ತು ಹಿಂಗೆಲ್ಲ ಆಗಿದ್ದು. ಬಿಡು ಬಿಡು, ನಾನು ಮತ್ತೆ ಜಾಸ್ತಿ ಟೆನ್ಷನ್ ಮಾಡ್ಕೊಳಲ್ಲ. ಅದ್ರ ಸುದ್ದಿನೇ ಎತ್ತಬೇಡ. ಆದರೂ ಒಬ್ಬರೇ ಹೆಂಗಸು ಏನು ಮಾಡ್ತಾರೆ ಅಪ್ಪ? ಏನಪ್ಪ ಇಲ್ಲ ಬಿಡಿ, ನೀವು ಬೇಡ ಅಂದಮೇಲೆ ನಾನೇನು ಫೋನ್ ಮಾಡೋಕ್ಕೆ ಹೋಗಲ್ಲ. ಆದರೆ ಅನಿಲ್ ಅಣ್ಣನ ಹತ್ರ ಒಂಚೂರು ಹೇಳ್ಬೋದಾ? ಫೋನ್ ಮಾಡಿ ವಿಚಾರಿಸಿ ಅಂತ. ಮನೆ ಒಳಗೆ ಯಾರೂ ಇಲ್ಲಲ್ಲ ಅಪ್ಪ. ಕೊನೆಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೂ ಯಾರಿಗೂ ಗೊತ್ತಾಗಲ್ಲಲ್ಲ. ಏನಾಗಲ್ಲ ರಮ್ಯಾ, ಸುಮ್ಮನಿರು. ನೀನು ಅದನ್ನೆಲ್ಲ ತಲೆಗೆ ತಗೊಂಡ್ಲೇಬೇಡ. ಯಾಕೆ ಒಬ್ಬರೇ ಆದರೂ ಈಗ ಮಗ ಒಬ್ಬನೇ ಏನು ಅಲ್ಲಲ್ಲ, ಮಗಳದಿಯಲ್ಲ, ಮಗಳು ಬಂದಿರ್ತದೆ. ಏನಾರು ತಾಯಿ ಮಗಳು ಸೇರಿ ಏನಾರು ಮಾಡಿರ್ತಾರೆ. ಸುಮ್ಮನೆ ಇರು. ಯಾಕೆ ನೀನು ಇಷ್ಟು ದಿವಸಕ್ಕೆ ಕೇಳಕ್ಕೆ ಬಂದ್ರ ನಿನ್ನನ್ನು? ಒಂದು ಲೆಕ್ಕಕ್ಕೆ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಆಗಕ್ಕೆ ಅವರೇ ಕಾರಣ. ಈಗ ಮಗ ಏನಾದರೂ ಹೇಳಲಿ, ಇವ್ರು ಬರ್ಬೋದಿತ್ತಲ್ಲ ಅವಾಗ. ಈ ಮೊನ್ನೆ ಬಂದ್ರಲ್ಲ ಹಿಂಗೆ ಅಂತ ಕೇಳಕ್ಕೆ, ನೀ ಅಷ್ಟು ದಿವಸ ಬಾಣಂತಿ ಹೋಗ್ಲಲ್ಲ, ಅವಾಗ ಬರ್ಬೋದಿತ್ತಲ್ಲ. ಬಾನೇನು ನಾನಿದ್ದೀನಿ, ಅವನು ಏನೋ ಒಂದ್ಸರಿ ಹೇಳ್ತಾನೆ ಇದ್ದಾತಾನೆ, ನೀವು ಮಗಳನ್ನ ಕರ್ಕೊಂಡು ಬಾ ಅಂತ ಹಂಗೇನಾರು ಹೇಳ್ಬೋದಿತ್ತಲ್ಲ. ಹೆಂಗಸು ಅಂತೀಯ, ಹೆಣ್ಣು ಮಗು ಅಂತಾನೆ ಅದಷ್ಟು ಯೋಚನೆ ಮಾಡಿದ್ದು, ಕರ್ಕೊಂಡೋಗೋದು ಬೇಡ ಅಂತ. ಅದು ಗೊತ್ತಾ ನಿಂಗೆ? ಅನುಭವಿಸ್ಲಿ ಬಿಡು. ಇಷ್ಟಿಷ್ಟು ದೊಡ್ಡ ತಪ್ಪು ಮಾಡಿದವರು ಅಷ್ಟು ಅನುಭವಿಸ್ತಾ ಇದ್ರೆ ಏನಾರು ಮಾಡಲಿ,
ನೀನು ಈ ಥರ ಮಾತ್ರ ಅನಿಲನ ಹತ್ರನೂ ಹೇಳಕ್ಕೆ ಹೋಗ್ಬೇಡ ನೀನು. ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ. ನಮಗೆ ಗೊತ್ತೇ ಇಲ್ಲ ಅನ್ನೋ ಥರ ಇದ್ಬಿಡು. ಸರಿ ಸರಿಯಪ್ಪ, ನೀವು ಬೇಡ ಅಂತ ಹೇಳಿದ್ಮೇಲೆ ನಾನು ಫೋನ್ ಮಾಡಲ್ಲ. ಎಲ್ಲರೂ ಅವರೇ ಫೋನ್ ಮಾಡಿದ್ರೆ ಏನು ಮಾಡಲಿ ನಾನು? ಅದನ್ನು ಹೇಳ್ಕೊಡ್ಬೇಕಾ? ನಂಬರ್ ತೆಗೆದು ಬ್ಲಾಕಿಗೆ ಹಾಕಿಡು. ಬೇಡ, ರಿಸೀವ್ ಮಾಡಬೇಡ ಅಷ್ಟೇ. ಅಲ್ಲ, ಯಾರಾದರೂ ಕೊನೆಗೆ ಇಂಥ ಟೈಮಲ್ಲೂ ಇವಳು ಏನು ಕೇಳಲ್ಲ ಅಂತ. ಇಲ್ಲ ಬಿಡಿ, ಏನಿಲ್ಲ. ಎಂತ ಆಗಿದೆ ರಮ್ಯ ನಿಂಗೆ? ನೀನು ಯಾಕೆ ಕೇಳಬೇಕು? ನೋಡಿ, ನಂಗೆ ಇಷ್ಟು ಹೊತ್ತು ಮರ್ತೇ ಹೋಗಿದೆ. ಸೊಸೆ ಇಲ್ಲನೇ, ಇನ್ನೊಂದು ಸೊಸೆ ಇದೆಯಲ್ಲ, ಅದಕ್ಕೆ ಜವಾಬ್ದಾರಿ ಇಲ್ಲ. ನಿಂಗೆ ಇಷ್ಟೆಲ್ಲ ಗೋಳ್ ಕೊಟ್ಟದೆ ಆದರೂ ಇಷ್ಟು ಯೋಚನೆ ಮಾಡ್ತಿದ್ದೀಯ. ಅದು ಯಾಕೆ? ನೀ ಮುಂದಿತ್ತು ಮದುವೆ ಮಾಡಿಸಿದೆ. ಹೋಗಿ ನೋಡ್ಕೊಂಡ್ಲಿ ಅತ್ತೆನ. ಅತ್ತೆ ಸೊಸೆ ಇರಲಿ. ಸುಮ್ಮನಿರು, ದೇವರೇ ಕೊಟ್ಟ. ಅಲ್ಲಿಂದ ಬಂದಿದ್ನಿ ಎಷ್ಟು ಒಳ್ಳೇದಾಯ್ತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಅಲ್ಲೇ ಇದ್ದಿದ್ರೆ ಇನ್ನೆಷ್ಟು ತಲೆ ಕೆಡಿಸ್ಕೊತಿದ್ದೆ ನೀನು. ಅಲ್ಲಿ ಇದ್ದಿದ್ರು ಇವ ಈ ಕೆಲಸ ಮಾಡೋದು ಮಾಡೇ ಮಾಡ್ತಿದ್ದ. ಹೌದು ಬಿಡಿ, ಹೌದು, ಅದು ಒಂದೌದು. ಅದು ಅವತ್ತಿಲ್ಲಿ ಬಂದಿದ್ರಲ್ಲ, ಅವಾಗ ಹೇಳ್ತಿದ್ರು, ಈ ಸೊಸೆ ಕಾರ್ತಿಕ್ ಕೆಲಸ ಹೋದ್ಮೇಲೆ ಅಲ್ಲಿ ಹೋಗ್ಲಂತೆ, ತವ್ರ ಮನೆಗೆ ಬಂದಾರಂತೆ. ಅಲ್ಲಿ ಸರಿ ನಿಭಾಯಿಸೋಕ್ಕಾಗಲ್ಲ ಅಂತ ಕೊನೆಗೆ ಇಲ್ಲಿಗೆ ಬಂದಿದ್ದು ಹೋಗ್ಯದೋ ಹೋಗ್ಲ. ಸರಿ ಆಯ್ತು ಬಿಡು, ಏನಾರು ಮಾಡ್ಕೊಂಡ್ಲಿ, ಹೋಗ್ಲಿ ಬಿಡ್ಲಿ. ನಾ ಒಂದು ಹೇಳ್ತೀನಿ ಕೇಳ್ತೀಯ ರಮ್ಯಾ? ಪ್ರಪಂಚದ ಎಲ್ಲ ಇದನ್ನು ನಮ್ಮ ತಲೆ ಮೇಲೆ ಹೊತ್ಕೊಳಕ್ಕಾಗಲ್ಲ. ನಮಗೆ ಎಷ್ಟಾಗ್ತದೋ ಅಷ್ಟೇ. ನೀ ಅಲ್ಲಿ ಇರೋಷ್ಟು ದಿವಸ ನೀ ಏನು ಮಾಡಬೇಕು ಅದನ್ನು ಮಾಡಿಯ ಸಾಕಷ್ಟು. ಸುಮ್ಮನಿರು. ಮರತಿ, ನನಗೆ ಒಂಥರ ನನ್ನ ತಲೆ ಬಿಸಿ ಎತ್ಲಗ ಹೋದಂಗಾತು ನಿನ್ನ ಮಾತು ಕೇಳಿ. ನೀ ಎಲ್ಲರೂ ಮತ್ತು ಬಂದಾಗ ಮನೆಗೆ ನೀಗ ಸೇರಿಸೋದೆಲ್ಲ ಮಾಡಬೇಡ ರಮ್ಯಾ, ಈಗಲೇ ಹೇಳಿನಿ ನಾನು. ಇಲ್ಲದೆ ಹೋಗಿದ್ದನ್ನು ನಾವೇ ಮೈ ಮೇಲೆ ಹೇಳ್ಕೊಂಡಂಗೆ ಆಗ್ತದೆ. ಇಲ್ಲ ಇಲ್ಲಪ್ಪ, ಇಲ್ಲ, ಆ ಥರ ಏನು ಮಾಡಲ್ಲ.